ಹಲೋ ಹಾಯ್ ನಮಸ್ಕಾರ ಎಲ್ಲ ಆರಾಮಲ್ವಾ. ಸೊ ಲಾಸ್ಟ್ ವಿಡಿಯೋಲಿ ನಾವು ಕೆಲವೊಂದು ಬೇಸಿಕ್ ಕ್ವಶನ್ಸ್ ನೋಡಿದೆ. ಅಂದರೆ ಸ್ವಲ್ಪ ಜನ ಇಷ್ಟು ದಿನ ಕೆಲಸ ಮಾಡಿ ಅದಾದಮೇಲೆ ಇನ್ನೊಂದಷ್ಟು ಜನ ಬರೋದು ಅಥವಾ ಹೋಗೋದು, ಈ ಥರ ವೆರಿ ಫ್ಯೂ ಬೇಸಿಕ್ ಕ್ವಶನ್ಸು ಅರ್ಥ ಮಾಡ್ಕೊಂಡ್ವಿ. ಸೊ ಇವತ್ತಿನ ವಿಡಿಯೋಲಿ ನಾವು ಅಂಡರ್ ಅಥವಾ ಆರ್ ಕ್ವಶನ್ಸ್ ಅಂತ ಬರುತ್ತೆ, ಅದು ಯಾವ ಥರ ಮಾಡೋದು ನೋಡೋಣ. ಸೊ ಫಾರ್ ಎಕ್ಸಾಂಪಲ್ ಫಸ್ಟ್ ಕ್ವಶನು 3 men ಆರ್. ಈ ಆರ್ ಅಂಡ್ ಅನ್ನೋದು ತುಂಬ ಹುಷಾರಾಗಿ ನೋಡ್ಕೊಳ್ಳಿ, ಕನ್ಫ್ಯೂಸ್ ಆಗಬೇಡಿ. ಯಾವತ್ತು ಆರ್ ಒಂಥರ ಮಾಡಬೇಕಾಗುತ್ತೆ, ಅಂಡಿಗೆ ನಾವು ಒಂಥರ ಮಾಡಬೇಕಾಗುತ್ತೆ. ಆರ್ ಅಂಡ್ ಕ್ವಶನ್ಸ್ ಏನೋ ಕೊಟ್ಟಾಗ ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಸೊ 3 men 4 women can complete the work in 43 days. How long will 7 men and 5 women take to complete it? ಕ್ವಶನ್ ಅರ್ಥ ಆಗ್ತಿದೆ ಅಲ್ವಾ? ಮುಂಚೆ ಹೆಂಗಿತ್ತು, ನಮಗೆ 3 ಜನ ಅಥವಾ 3 ಮೆನ್ನು ಎಷ್ಟು ದಿನದಲ್ಲಿ ಮಾಡಿದ್ರೆ 7 men ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂತ ಕೇಳ್ತಿದ್ರು. ಆದರೆ ಇಲ್ಲಿ ನೋಡಿ 3 men ಅಥವಾ 4 women, 3 ಗಂಡಸರು 4 ಹೆಂಗಸರು ಒಂದು ಕೆಲಸನ, ಅದು ಯಾವುದೋ ಒಂದು ಕೆಲಸ, ಅದನ್ನು 43 ದಿನದಲ್ಲಿ ಮುಗಿಸ್ತಾರಂತೆ. ಯಾರು? 3 ಮೆನ್ನು 3 ಗಂಡಸರು ಅಥವಾ ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಆರ್ ಅಂದರೆ ಅಥವಾ 4 ಹೆಂಗಸರು 43 ದಿನದಲ್ಲಿ ಮುಗಿಸ್ತಾರೆ. ಓಕೆನಾ? ಈಗ 7 men and 5 women 7 men and 5 women ಅಂದಾಗ 7 women ಪ್ಲಸ್ 7 men ಪ್ಲಸ್ 5 women ಅಂತ ಅಂದರೆ 7 ಗಂಡಸರು ಪ್ಲಸ್ ಅಂಡ್ ಅಂತ ಅಂದಾಗ ಇಬ್ಬರು ಒಟ್ಟಿಗೆ ಆಗುತ್ತೆ. 7 ಗಂಡಸರು, 7 ಜನ ಗಂಡಸರು ಮತ್ತು 5 ಹೆಂಗಸರು ಒಟ್ಟಿಗೆ ಸೇರಿ ಅದೇ ಕೆಲಸನ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅನ್ನೋದು ಕ್ವಶನ್. ಸರಿನಾ? ನೀವಿಲ್ಲಿ 7 + 5 ಹಾಕ್ಕೊಂಡು ಟೋಟಲ್ಲು ಇಲ್ಲಿ 3 + 4 7 ಮೆಂಬರ್ಸು 43 ಡೇಸಲ್ಲಿ ಮಾಡಿದ್ರೆ 7 + 5 ನಿಮಗೆ 12 ಮೆಂಬರ್ಸ್ ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂತ ಮಾಡಿದ್ರೆ ತಪ್ಪಾಗುತ್ತೆ. ಆ ಥರ ಮಾಡಬಾರ್ದು. ಸೊ ನಾನು ಫಸ್ಟ್ ಹೇಳ್ತೀನಿ ಅದು ಹೆಂಗೆ ಮಾಡ್ಬೋದು ಅಂತ ಹೇಳ್ತೀನಿ. ಹೆಂಗೆ ಮಾಡೋದು ಅಂದರೆ ಶಾರ್ಟ್ ಟ್ರಿಕ್ಕೆ ಆಮೇಲೆ ಹೇಳ್ತೀನಿ, ಟ್ರಿಕ್ಸ್ ಏನು ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇದನ್ನು ಹೆಂಗೆ ಅರ್ಥ ಮಾಡ್ಕೊಬೇಕು ಅನ್ನೋದು ಕೂಡ ಹೇಳ್ತೀನಿ. ಅಂದರೆ ನಾನು ನಿಮ್ಗೆ ಹೇಳಿದ್ನಲ್ಲ, ಕೆಲವೊಬ್ರು ಏನು ಮಾಡ್ತಂದರೆ 3 + 4 7, ಇನ್ನೊಂದು ಆದಮೇಲೆ 7 + 5 12, 7 ಮೆಂಬರ್ಸ್ 43 ಡೇಸಲ್ಲಿ ಮಾಡಿದ್ರೆ 12 ಮೆಂಬರ್ಸ್ ಎಷ್ಟು ಅಂದ್ಬಿಟ್ಟು M1 H1 ಅಂತ ಮಾಡಿದ್ವಲ್ಲ, M1 D1 ಆ ಫಾರ್ಮುಲಾ ಹಾಕೊಂಡು ಮಾಡ್ತಾರೆ, ತಪ್ಪಾಗುತ್ತೆ. ಆ ಥರ ಮಾಡಬಾರ್ದು. ಸೊ ಫಸ್ಟ್ ನಾವು ಕ್ವಶನ್ ನೋಡಿಕೊಂಡ್ರೆ 3 men 43 ಡೇಸಲ್ಲಿ ಮಾಡ್ತಾರೆ, ಕರೆಕ್ಟ್ ಅಲ್ವಾ? ಆರ್ 4 women ಕೂಡ 43 ಡೇಸಲ್ಲೇ ಮಾಡ್ತಾರೆ. ಬಟ್ ಇವ್ರಿಗೆ ಒಂದು ವುಮೆನ್ ಜಾಸ್ತಿ ಆಗಿದ್ದಾರೆ, ಅದು ಬಿಡಿ. ಇವಾಗ 3 men 43 ಡೇಸಲ್ಲಿ ಮಾಡಿದಾಗ 4 women 43 ಡೇಸಲ್ಲಿ ಮಾಡಿದಾಗ ಇವರಿಬ್ಬರು ಈಕ್ವಲ್ ಅಲ್ವಾ? ಅಂದರೆ ಇವರಿಬ್ಬರು ಒಂದೇ ಥರ ಕೆಲಸ ಮಾಡ್ತಿರ್ತಲ್ವಾ, ಟೈಮ್ ತೊಗೊಳೋದು ಒಂದೇ ಅಲ್ವಾ? ಸೊ ಇವರಿಬ್ಬರು ಈಕ್ವಲ್ ಅಂತ ಅನ್ಕೊಬೋದಲ್ವಾ? 3 men ಮತ್ತು ಈಸ್ ಈಕ್ವಲ್ಸ್ ಟು 4 women ಅಂತ ಅನ್ಕೊಬೋದಲ್ವ? ಸೊ ಇದು ನಮಗೆ ಈಕ್ವೇಷನ್ 1. ಅಂದರೆ ಇದು ಸ್ವಲ್ಪ ನಿಜವಾಗ್ಲೂ ಮ್ಯಾಥ್ಸು ಅಲ್ಲಿ ಎಷ್ಟೊಂದು ಬೇಸಿಕ್ಸ್ ಕೂಡ ಗೊತ್ತಿಲ್ಲದಿರೋರಿಗೆ ತುಂಬ ಕಷ್ಟ ಆಗ್ತಾ ಇರುತ್ತೆ, ಅರ್ಥನೂ ಆಗಲ್ಲ. ಕೆಲವೊಬ್ಬರಿಗೆ ನಿದ್ದೆನೂ ಬಂದ್ಬಿಡುತ್ತೆ. ಇವಾಗ ನಾವು ಒಂದೊಂದು ಇದು ಮುಗಿಸೋ ಅಷ್ಟರಲ್ಲೂ ಸ್ವಲ್ಪ ಜನಕ್ಕೆ ನಿದ್ದೆನೂ ಬಂದ್ಬಿಡುತ್ತೆ. ಆದರೆ ಇದು ನನಗೇನು ಬೇಡ ಅಂದರೆ ಜಸ್ಟ್ ಸ್ಕಿಪ್ ಮಾಡ್ಕೊಂಬಿಡಿ, ನೆಕ್ಸ್ಟ್ ಡೈರೆಕ್ಟಾಗಿ ಟ್ರಿಕ್ಸ್ ಹೇಳಿದ್ದೀನಿ ಅದು ಹೆಂಗೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲ ಜಸ್ಟ್ ಬೇಸಿಕ್ ಅದು ಏನಂತ ಅರ್ಥ ಆಗಬೇಕು ಅಂತಂದರೆ ನೋಡಿ. ಈಗ 3 men ಆಯಿತು, 3 women = 4 women ಅಂತ ತಿಳ್ಕೊಂಡ್ವಿ. ಇದು ಈಕ್ವೇಷನ್ 1. ಈಗ ಸೆಕೆಂಡ್ ನಂಬರಿಗೆ ಬನ್ನಿ. 7 men ಕಂಡುಹಿಡೀರಿ ಅಥವಾ 5 women ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. 3 men ಅಂದರೆ 4 women ಅಂತ ಗೊತ್ತಾಯಿತು. ನೀವು ಇಲ್ಲಿ ಮೆನ್ನರು ತಗೊಳ್ಳಿ, ವುಮೆನರು ತಗೊಳ್ಳಿ. ಈಗ ಮೆನ್ ತಗೊಂಡ್ರೆ 3 men 4 women ಅಂತ ಆಯ್ತಲ್ವಾ? ಈಗ 7 men ಎಷ್ಟು ವುಮೆನ್ ಅಂತ ತಿಳ್ಕೊಂಬಿಟ್ರೆ ನಮಗೆ ಎರಡನೇ ಈಕ್ವೇಷನ್ ಬರುತ್ತೆ. ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 7 women = 4 × 7 / 3 ಆಗುತ್ತೆ. ಸೊ ಇದು ನಮಗೆ 28/3 ವುಮೆನ್ ಆಗುತ್ತೆ. ಇದು ಸೆಕೆಂಡ್ ಈಕ್ವೇಷನ್ ಆಯಿತಾ? ಇದು ಸೆಕೆಂಡ್ ಈಕ್ವೇಷನ್. ಈಗ ಅವ್ರು ನಮಗೆ ಕೇಳಿದ್ದೇನು? 7 men + 5 women ಅಲ್ವಾ? ಅವ್ರು ಕೇಳಿದ್ದು ನಮಗೆ 7 men + 5 women ಏನು ಅಂತ ಕೇಳಿರೋದು, ಕರೆಕ್ಟ್ ಅಲ್ವಾ? ಸೊ ಇವಾಗ ನೀವು ಈ 7 men ಇದೆಯಲ್ಲ
ಅದ್ರ ಬದಲು 28 ವುಮೆನ್ ಅನ್ನೋ ಹಾಕೊಳ್ಳಿ, ಪ್ಲಸ್ ಆಲ್ರೆಡಿ ಆ ವುಮೆನ್ 5 ವುಮೆನ್ ಹಂಗೆ ಇರುತ್ತೆ. ಓಕೆನಾ? ಅಥವಾ ನೀವು ನಾನು ಇಲ್ಲಿ ಮೆನ್ ತಗೊಳ್ಳೋ ಬದಲು ಈ ವುಮೆನ್ ಕೂಡ ತೊಗೊಬೋದು, ಅದು ಕೂಡ ಒಂದು ತೊಗೊಂಡು ಮಾಡೋಣ. ಫಸ್ಟ್ ಮೆನ್ ತೊಗೊಂಡ್ವಲ್ಲ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 7 ಮೆನ್ ಅಂತಂದರೆ 28 ವುಮೆನ್ ಬೈ 3, 28/3 ವುಮೆನ್ ಪ್ಲಸ್ 5 ವುಮೆನ್. ಕರೆಕ್ಟ್ ಅಲ್ವಾ? ಇವಾಗ ಇವೆರಡು ಆ್ಯಡ್ ಮಾಡಿದ್ರೆ ಎಷ್ಟು ಅಂತ ನಮಗೆ ಡೇಸ್ ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇವಾಗ ಇದಕ್ಕೆ ಎಲ್ ಸಿ ಎಮ್ ತೊಗೊಂಡು, ಇಲ್ಲಿ ಏನಿಲ್ಲ ಅಂತಂದರೆ 1 ಇದೆ ಅಂತ ಅಂದ್ಕೊಳ್ಳಿ. ಇವೆರಡಕ್ಕೆ ಎಲ್ ಸಿ ಎಮ್ ತೊಗೊಂಡ್ರೆ ಕೆಳಗಡೆ ನಮಗೆ 3 ಬರುತ್ತೆ. ಎಲ್ ಸಿ ಎಮ್ಮು 3 1 3 ಆಗುತ್ತೆ. ಸೊ 28, ಇದು ಪ್ಲಸ್ಸು 3 ಇರುತ್ತೆ. ಕರೆಕ್ಟ್ ಅಲ್ವಾ? ಪ್ಲಸ್ ಇದು ನಮಗೆ 5/1 ಇಂಟು 3 ಮಾಡ್ಕೊಂಡಾಗ 1 3 3, 5 ಇಂಟು 3 ಇದು 15 ಆಗುತ್ತೆ. ಸೊ 28 + 15/3 ನಮ್ಗೆ ಏನಾಗುತ್ತೆ? 28 + 15 ನಮಗೆ 43/3 ವುಮೆನ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇವಾಗ ನಾವು ಏನು ಕಂಡುಹಿಡಿದ್ವಿ ಅಂದರೆ ಬರೀ 7 ವುಮೆನ್ನ ಕಂಡುಹಿಡಿದ್ವಿ ಅಷ್ಟೇ. 7 ಮೆನ್ ಪ್ಲಸ್ 5 ವುಮೆನ್ನ ಕಂಡುಹಿಡಿದ್ವಿ. ಸೊ ಅದೆಷ್ಟು ಟೋಟಲ್ಲು? 43 ವುಮೆನ್. ಈ 7 ವುಮೆನ್ನ 7 ಮೆನ್ನ 28 ವುಮೆನ್ ಅಂತ ನಾವು ಆಲ್ರೆಡಿ ಕಂಡುಹಿಡಿದ್ವಿ. ಸೊ ಈ 7 ಮೆನ್ಗೆ 28 ವುಮೆನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಟೋಟಲ್ ವುಮೆನ್ ನಮಗೆ 43/3 ಬಂತು. ಇವ್ರು ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾರೆ ಅನ್ನೋದು ಈಗ ನಮಗೆ ಬೇಕಾಗಿರೋದು. ನಮಗೆ ಮುಂಚೆ ಆಲ್ರೆಡಿ ಗೊತ್ತು, ಫಸ್ಟ್ ಇಕ್ವೇಷನ್ ಅವರೇ ಕೊಟ್ಟಿರಲಿಲ್ಲ ಕ್ವಶನಲ್ಲಿ 3 ವುಮೆನ್ ಅಥವಾ 4 ವುಮೆನ್ ಅಂತ. ಸೊ 4 ವುಮೆನ್ನು 43 ಡೇಸಲ್ಲಿ ಮಾಡಿದ್ರೆ 43/3 ವುಮೆನ್ ಎಷ್ಟು ದಿನದಲ್ಲಿ ಮಾಡ್ತಾರೆ? ಸೊ ಇದು H1D1 M1D1 ಫಾರ್ಮುಲಾದಲ್ಲಿ ಇದೆ ಅಲ್ವಾ? ಸೊ M1D1 = M2D2 ಅಂತ ತಗೊಂಡ್ರೆ M1 ಎಷ್ಟು? 4 ವುಮೆನ್. ಕರೆಕ್ಟ್ ಅಲ್ವಾ? 4 ವುಮೆನ್ 4 ಇಂಟು D2 ಎಷ್ಟು? D1 ಎಷ್ಟು? 43 = M2 ಎಷ್ಟು? 43/3 ಇಂಟು D2. ಈ 43 ಕ್ಯಾನ್ಸಲ್ ಆಗುತ್ತೆ. ಈ 3 ಕಡೆ ಬಂದಾಗ 4 ಇಂಟು 3 ಆಗುತ್ತೆ. 12 = D2 ಆಗುತ್ತೆ. ಅರ್ಥ ಆಗ್ತಿದಲ್ವಾ? ಸೊ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ಬೋದು ಅಂತಂದರೆ ಅವರು 12 ಡೇಸಲ್ಲಿ. ಇಲ್ಲ ನೀವು ಮೆನ್ ಬದಲು ವುಮೆನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊತೀರಾ ಅಂತ ಅಂದರೆ ಇಲ್ಲಿ ನಾವು ತಗೊಂಡ್ವಲ್ಲ 3 men = 4 ವುಮೆನ್ ಅಂತ, ನೀವು ಅದ್ರ ಬದಲು ಇಲ್ಲಿ ಮಾಡ್ತೀನಿ. ಫಸ್ಟು ಈಕ್ವೇಷನ್ ಚಿಕ್ಕದು 4 ವುಮೆನ್ = 3 men ಅಂತ ತಗೊಂಡ್ರೆ ಈ ಥರ ತೊಗೊಂಡ್ರೆ ಬರುತ್ತಾ ನೋಡೋಣ. ಈಗ ನಮಗೆ ಬೇಕಾಗಿರೋದೇನು? 5 ವುಮೆನ್ನು ಎಷ್ಟು ಅಂದರೆ 4 ವುಮೆನ್ನು 3 men ಆದಾಗ 5 ವುಮೆನ್ನು ಎಷ್ಟಾಗ್ತಾರೆ ಅಂತ. ಓಕೆನಾ? ಸೊ 5 ವುಮೆನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 3 × 5/4 ಬರುತ್ತೆ. 3 × 5/4 ಮೆನ್ ಆಗುತ್ತೆ. ಸೊ 5 ವುಮೆನ್ನು ನಮಗೆ 3 5 15/4 15/4 ಮೆನ್ ಆಗುತ್ತೆ. ಸೊ ಇವಾಗ ನಮಗೆ 3 ಮೆನ್ನ ಎಷ್ಟು ಅಂತ 4 ವುಮೆನ್ ಎಷ್ಟು ಅಂತ ಬಂತು. 4 ವುಮೆನ್ ಎಷ್ಟು? 15/4 ಮೆನ್ನು. ಕರೆಕ್ಟ್ ಅಲ್ವಾ? ಸೊ ಇವಾಗ ಕೆಳಗಡೆ ಇದೆಯಲ್ಲ ಅದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಇವಾಗ 7 ಮೆನ್ ಪ್ಲಸ್ 5 ವುಮೆನ್ ಎಷ್ಟು ಅಂತ ಆಗುತ್ತೆ. ಅಂದರೆ ಟೋಟಲ್ ಆ್ಯಡ್ ಮಾಡಿದ್ರೆ ಎಷ್ಟು ಅಂತ ಬರುತ್ತೆ. ನಮಗೆ 5 ವುಮೆನ್ ಗೊತ್ತಾಯಿತು. 7 ಮೆನ್ ಹಂಗೆ ಹಾಕೊತೀವಿ. 5 ವುಮೆನ್ ಬಂದು 15/4 ಮೆನ್ ಆಯಿತು. ಕರೆಕ್ಟ್ ಅಲ್ವಾ? ಇವ್ರು ಟೋಟಲ್ ಎಷ್ಟು ಅಂತ ಮಾಡಿದ್ರೆ ನಮಗೆ ಈಗ ಗೊತ್ತಾಗುತ್ತೆ. ಸೊ ಇದು ನಮಗೆ ಮತ್ತೆ ಎಲ್ ಸಿ ಎಮ್ ತೊಗೊಂಡ್ರೆ ಇದು ನಮಗೆ ಎಷ್ಟಾಗುತ್ತೆ? ಇಲ್ಲಿ 1 ಇರುತ್ತೆ ಅಂದ್ಕೊಳ್ಳಿ. 4 1 ಎಲ್ ಸಿ ಎಮ್ 4 ಆಗುತ್ತೆ. 7 4 28 ಪ್ಲಸ್ 4 1 4 15 × 1 15 /4. ಸೊ 28 + 15 ಮತ್ತೆ ನಮಗೆ 43/4 ಮೆನ್. ಓಕೆನಾ? ಇದು ಯಾರಿದು 43/4 ಮೆನ್? ಯಾರು? 5 ವುಮೆನ್ಗೆ ಯಾರು 7 men + 5 ವುಮೆನ್ = 43/4 ಮೆನ್. ಇವೆಲ್ಲ ಏನು ಅರ್ಥ ಆಗ್ತಿಲ್ಲ ಅಂದರೆ ತಲೆ ಕೆಡ್ಸ್ಕೊಂಬಿಡಿ. ನಾನು ಇದ್ದೀನಿ, ತಲೆ ಕೆಡ್ಸ್ಕೊಂಬಿಡಿ. ಜಸ್ಟ್ ಅರ್ಥ ಮಾಡ್ಸೋಕೆ ಹೇಳ್ತಿರೋದು. ಹೆಂಗೆ ಜನರಲ್ ಕನ್ವೆನ್ಷನಲ್ ವೇ ಮಾಡಿದ್ರೆ ಹೆಂಗೆ ಅಂತ ತೋರಿಸ್ತಾ ಇರೋದು. ಈಗ 3 men ಅಂತಂದರೆ 3 menಗೆ 43 ಡೇಸ್ ಆಯಿತು. 3 men 43 ದಿನದಲ್ಲಿ ಮಾಡ್ತಾರೆ. ಅದೇ ಇವಾಗ 43/4 ಮೆನ್ನು ಎಷ್ಟು ದಿನದಲ್ಲಿ ಮಾಡ್ತಾರೆ? ಸೊ M1D1 ಥರನೇ ಇದೆ ಅಲ್ವಾ? = M2D2. M1 ಎಷ್ಟು? 3 men × 43 = M2 ಎಷ್ಟು? 43/4 × D2. ಈ 43 ಕ್ಯಾನ್ಸಲ್ ಆಗುತ್ತೆ. 4 ಇಲ್ಲಿ ಹೋದರೆ 3 4 12 = D2 ಆಗುತ್ತೆ. ಅರ್ಥ ಆಯ್ತಿದೆಯಲ್ವಾ? ಸೊ ಇಷ್ಟು ಅರ್ಥ ಆಗಿಲ್ಲ ಅಂದರೆ ತಲೆ ಕೆಡ್ಸ್ಕೊಂಬಿಡಿ. ಇವಾಗ ಯಾವಾಗಲಾದರೂ
ಅಂಡ್ ಕ್ವಶನ್ಸ್ ಕೊಟ್ಟಾಗ, ಅಂಡ್ ನಾನು ಮತ್ತೆ ಪದೇ ಹೇಳ್ತಾ ಇದ್ದೀನಿ, ಅಂಡ್ ಕ್ವಶನ್ಸ್ ಕೊಟ್ಟಾಗ ಆರ್ ಕೊಟ್ಬಿಟ್ಟು ಅಂಡ್ ಕೇಳಿದಾಗ ಏನು ಮಾಡಬೇಕು ಅಂತ ಅಂದರೆ ಇವಾಗ ನೋಡಿ. ಸೊ ಇವಾಗ ಕ್ಲೀನಾಗಿ ನೋಡ್ಕೊಳ್ಳಿ, ಆರ್ ಇನ್ಫಾರ್ಮೇಷನ್ ಕೊಟ್ಟು ಅಂಡ್ ಇನ್ಫಾರ್ಮೇಷನ್ ಕೇಳಿದಾಗ, ಸೊ 3 men ಆರ್ 4 women ಕ್ಯಾನ್ ಡೂ ಎ ವರ್ಕ್ ಇನ್ 43 days ಅಂತ ಕೊಟ್ಟಿದ್ರು, ಕರೆಕ್ಟ್ ಅಲ್ವಾ? ಈಗ ಅವ್ರು ಕೇಳ್ತಿರೋದೇನು 7 men ಆ್ಯಂಡ್ 5 women ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂತ, ಕರೆಕ್ಟ್ ಅಲ್ವಾ? ಸೊ ಇವಾಗ ಇಂಥದ್ದು ಕ್ವಶನ್ಸ್ ಯಾವಾಗಾದರೂ ಬಂದಾಗ ಆರ್ ಅಂಡ್ ಕ್ವಶನ್ಸು ಈ 7 women 5 women ಪ್ಲಸ್ ಇನ್ನೊಂದು 20 ಜನ, ಇನ್ನೊಂದು 3 children ಪ್ಲಸ್ 2 pipes ಏನಾದರೂ ಕೊಡಲಿ, ಇಂಥ ಟೈಮಲ್ಲಿ ಏನು ಮಾಡ್ತೀರಾ ಅಂತ ಅಂದರೆ ಅಲ್ಲಿ ಕ್ವಶನಲ್ಲಿ ನಿಮ್ಗೊಂದು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ನಂಬರ್ ಆಫ್ ಡೇಸ್ ಡಿವೈಡೆಡ್ ಬೈ ಕ್ವಶನ್ ಮೆನ್. ಈ ಮೆನ್ ಅಂದರೆ ಪೈಪ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಏನಾರಾಗಿರ್ಬೋದು, ಕೆಲಸ ಮಾಡ್ತಿರೋದನ್ನ ಮೆನ್ ಅಂತ ಅಂದ್ಕೊಳ್ಳಿ. ಬರೀ ಮೆನ್ ಕೊಟ್ಟಾಗ ಮಾತ್ರ ಮೆನ್ ತೊಗೊಳ್ಳೋದಿಲ್ಲ. ಡಿವೈಡೆಡ್ ಬೈ ಇನ್ಫಾರ್ಮೇಷನ್ ಮೆನ್ ಅಂತ ಅಂದರೆ ನಮ್ಗೆ ಒಂದು ಕೊಟ್ಟಿರೋದು ಇಲ್ಲಿ ಇನ್ಫಾರ್ಮೇಷನ್ ಮೆನ್ನು 3 ಆಗಿರುತ್ತೆ. ಕ್ವಶನ್ ಏನು ಕೇಳ್ತಾ ಇದ್ದಾರೆ ನಮಗೆ, ಕ್ವಶನ್ 7 men ಪ್ಲಸ್ ಕ್ವಶನ್ ವುಮೆನ್ ಎಷ್ಟು 5 women ಡಿವೈಡೆಡ್ ಬೈ ಇನ್ಫಾರ್ಮೇಷನ್ ವುಮೆನ್ ಎಷ್ಟು 4 women. ಇನ್ಫಾರ್ಮೇಷನ್ ವುಮೆನ್, ಐ ಅಂದರೆ ಇನ್ಫಾರ್ಮೇಷನ್, ಓಕೆನಾ? ಕ್ಯೂ ಅಂದರೆ ಕ್ವಶನ್, ಐ ಅಂದರೆ ಇನ್ಫಾರ್ಮೇಷನ್, ಸರಿನಾ? ಸೊ ಇವಾಗ ಈ ಒಂದು ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ನಂಬರ್ ಆಫ್ ಡೇಸ್ ಎಷ್ಟು 43, ಕರೆಕ್ಟ್ ಅಲ್ವಾ? ಡಿವೈಡೆಡ್ ಬೈ ಕ್ವಶನ್ ಮೆನ್ ಎಷ್ಟು, ಕ್ವಶನಲ್ಲಿ ಆಲ್ರೆಡಿ ಕೊಟ್ಟಿರೋದು ಎಷ್ಟು ನಮಗೆ, ಕ್ವಶನ್ ಕೇಳ್ತಿರೋದು ಎಷ್ಟು, ಕ್ವಶನ್ ಮೆನ್ನು 7 ಡಿವೈಡ್ ಬೈ ಇನ್ಫಾರ್ಮೇಷನ್ ಮೆನ್ನು 3 ಪ್ಲಸ್ ಕ್ವಶನ್ ವುಮೆನ್ನು 5 ಡಿವೈಡ್ ಬೈ ಇನ್ಫಾರ್ಮೇಷನ್ ವುಮೆನ್ನು 4. ಈಗ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಫಸ್ಟ್ ಇದಕ್ಕೆ LCM ತೊಗೊಂಡ್ರೆ 12 ಬರುತ್ತೆ. 3 4 12 ಅಂತಂದರೆ 7 4 28 ಪ್ಲಸ್ 4 3 12 5 4 ನಮಗೆ 5 3 4 3 4 3 12 5 3 15 ಆಗುತ್ತೆ, ಡಿವೈಡೆಡ್ ಬೈ 43. ಈ 43 ಹಂಗೆ ಇರುತ್ತೆ ಬೈ 43, ಕರೆಕ್ಟ್ ಅಲ್ಲ? ಈ 43 ಹಂಗೆ ತೊಗೊಂಡಿದ್ದೀನಿ, ಇವೆರಡು LCM 12 ಬಂತು, ಇಲ್ಲಿ ಇಂಟು 12 ಮಾಡ್ಕೊತೀವಲ್ಲ LCM ಅದೇ ಥರನೇ. ಸೊ 43/12 ಬರುತ್ತೆ. ಸೊ 12 ಇಲ್ಲಿ ಹೋಗಿ 43 ಕ್ಯಾನ್ಸಲ್ ಆಗುತ್ತೆ, ಇದು ನಮಗೆ 12 ಬರುತ್ತೆ. ಸೊ 12 days ನಮ್ಮ ಆನ್ಸರ್, ಡೈರೆಕ್ಟಾಗಿ ನಿಮ್ಗೆ ಆನ್ಸರ್ ಬರುತ್ತೆ. ಸೊ ಏನೇನೋ ಮಾಡೋದೇನು ಬೇಕಾಗಿಲ್ಲ, ಅರ್ಥ ಆಗ್ತದೆ ಅಲ್ವಾ? ಸೊ ಇನ್ನೊಂದೆರಡು ಕ್ವಶನ್ ಇದರಲ್ಲೇ ಮಾಡೋಣ, ನಿಮ್ಗೆ ಇನ್ನೂ ಕ್ಲಾರಿಟಿ ಬರುತ್ತೆ. ಸೊ ಸೆಕೆಂಡ್ ಕ್ವಶನು, ಇಫ್ 10 men or 12 women can do a work in 16 days, in how many days can 15 men and 6 women together do it? ಸೊ ಸಿಂಪಲ್, ಇವಾಗ ನಾವು ಮುಂಚೆ ಹೆಂಗೆ ಕಲ್ತು ಹಂಗೆ ಮಾಡೋಣ. ಸೊ 10 men 12 women, 10 men ಅಥವಾ ಆರ್ 12 women ಎಷ್ಟು ದಿನದಲ್ಲಿ ಮಾಡ್ತಾರಂತ, 16 ದಿನದಲ್ಲಿ ಮಾಡ್ತಾರಂತೆ. ಇವಾಗ ಕೇಳಿರೋದೇನು 15 men ಪ್ಲಸ್ 6 women ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂತ. ಸೊ ನಂಬರ್ ಆಫ್ ಡೇಸ್ ಡಿವೈಡೆಡ್ ಬೈ ಕ್ವಶನ್ ಮೆನ್ ಡಿವೈಡೆಡ್ ಬೈ ಇನ್ಫಾರ್ಮೇಷನ್ ಮೆನ್ ಪ್ಲಸ್ ಕ್ವಶನ್ ವುಮೆನ್ ಡಿವೈಡೆಡ್ ಬೈ ಇನ್ಫಾರ್ಮೇಷನ್ ವುಮೆನ್. ನಂಬರ್ ಆಫ್ ಡೇಸ್ ಎಷ್ಟು 16 ಡಿವೈಡ್ ಬೈ ಕ್ವಶನ್ ಮೆನ್ ಎಷ್ಟು ಜನ ಕೇಳ್ತಾರದು ಈಗ 15 ಡಿವೈಡ್ ಬೈ ಇನ್ಫಾರ್ಮೇಷನ್ ಮೆನ್ನು 10 ಪ್ಲಸ್ ಕ್ವಶನ್ ವುಮೆನ್ ಎಷ್ಟು 6 ಡಿವೈಡ್ ಬೈ ಇನ್ಫಾರ್ಮೇಷನ್ ವುಮೆನ್ ಎಷ್ಟು 12. ಸೊ ಇಲ್ಲೇ ನಾವು ಸಿಂಪ್ಲಿಫೈ ಮಾಡ್ಕೊಬೋದು, 5 2s 5 3s, ಅದಾದಮೇಲೆ 6 1s 6 2s. ಸೊ 3 1 2 2 ಇರುತ್ತೆ. ಸೊ ಇದು ನಮಗೆ 16, LCM 2ನೇ ಬರುತ್ತೆ. ಸೊ 3 + 1 ಬರುತ್ತೆ. ಸೊ 4/2 ಬರುತ್ತೆ, ಈಕ್ವಲ್ಸ್ 2 1s 2 2s 16/2 ವಿಚ್ ಮೀನ್ಸ್ 8 days. ಆಗೋಯ್ತು ನಮ್ಮ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಇಲ್ಲ ಮುಂಚೆ ಕನೆಕ್ಷನ್ ವೇಲ್ ಮಾಡ್ಬೋದು, ಯಾಕಂದರೆ ಈ ನಂಬರ್ಸ್ ಈಸಿ ಇದೆ. ಸೊ ಒಂದ್ಸಲ ಅದರಲ್ಲಿ ಕೂಡ ಮಾಡಿ ನೋಡಿದ್ರೆ, ಜಸ್ಟು ಈಗ ನೋಡಿ 10 men 16 ದಿನದಲ್ಲಿ ಮಾಡ್ತಾರಂತೆ, 12 women ಕೂಡ 16 ದಿನದಲ್ಲಿ ಮಾಡ್ತಾರೆ, ಕರೆಕ್ಟ್ ಅಲ್ವಾ? ಇವಾಗ ಸೊ ಇವಾಗ ನಮ್ಗೇನು ಗೊತ್ತಾಯಿತು, 10 men = 12 women, ಕರೆಕ್ಟ್ ಅಲ್ವಾ? ಸೊ ಇವಾಗ ನಮಗೆ ಕ್ವಶನಲ್ಲಿ ಏನು ಕೇಳಿರೋದು, ಸೊ ಕ್ವಶನಲ್ಲಿ ನಮಗೆ 15 men 6 women ಅಂತ ಕೊಟ್ಟಿದ್ದಾರೆ. ಸೊ ವುಮೆನ್ ಅವ್ರು ಆಲ್ರೆಡಿ ಕೊಟ್ಟಿರೋದ್ರಿಂದ 6 women ಅಂತ ಕೊಟ್ಟಿರೋದ್ರಿಂದ ಅಂದರೆ ಇದೆಲ್ಲ ಅರ್ಧ 6 women ವಿಲ್ ಬಿ ಈಕ್ವಲ್ಸ್ ಟು 5 men, ಕರೆಕ್ಟ್ ಅಲ್ವಾ?
10 men ಈಕ್ವಲ್ಸ್ ಟು 12 ವುಮೆನ್ ಅಂತ ಅಂದರೆ 5 men ಈಕ್ವಲ್ಸ್ ಟು 6 ವುಮೆನ್ ಅಲ್ವಾ, ಕರೆಕ್ಟ್ ಅಲ್ವಾ? ಸೊ ಇವಾಗ ನಮಗೆ ಬೇಕಾಗಿರೋದೇನು 15 men ಪ್ಲಸ್ 6 ವುಮೆನ್ ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂತ. 15 men ಪ್ಲಸ್ 6 ವುಮೆನ್ ನಾವು 5 men ಅಂತ ಹಾಕೊಬೋದಲ್ವಾ. 5 men ಈಸ್ ಈಕ್ವಲ್ಸ್ ಟು ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂತ. ಅಂದರೆ ಇದು ಟೋಟಲ್ 20 men ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂತ ಕ್ವಶನ್. ಸೊ ನಮಗೆ 10 men ಆಲ್ರೆಡಿ ಕೊಟ್ಟಿದ್ದಾರೆ ಕ್ವಶನಲ್ಲಿ. 10 men 16 ಡೇಸಲ್ಲಿ ಮಾಡ್ತಾರಂತೆ. ಸೊ ಇವಾಗ ಇದು ನಾವು ನಾರ್ಮಲಾಗಿ ಮುಂಚೆ M1 D1 ಆ ಥರ ಮಾಡ್ತಿದ್ರೆ, ಸೊ M1 D1 ಈಕ್ವಲ್ಸ್ ಟು M2 D2 ಮಾಡಿದ್ರೆ M1 ಎಷ್ಟು 10 ಇಂಟು 16 10 ಜನ 16 ದಿನದಲ್ಲಿ ಮಾಡಿದ್ರೆ ಈಕ್ವಲ್ಸ್ M2 ಎಷ್ಟು 20 ಇಂಟು D2 10 1s 10 2s 2 1s 2 8s 8 is equals to D2. ಇವಾಗ ಒಂದು ಸ್ವಲ್ಪ ಕ್ಲೀನಾಗಿ ಅರ್ಥ ಆಯ್ತಾ? ಮುಂಚೆ ಅರ್ಥ ಆಗಿಲ್ಲ ಅಂದರೆ ಇವಾಗ ಅರ್ಥ ಆಯ್ತಾ? ಸೊ ಸಿಂಪಲ್ ಅಲ್ವಾ? ಸೊ ಇನ್ನೊಂದು ಕ್ವಶನ್ ಮಾಡೋಣ, ನಿಮ್ಗೆ ಇನ್ನೂ ಕ್ಲಾರಿಟಿ ಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್, 3 men can complete the work in 18 days. 6 boys can also complete the same work in 18 days. In how many days will 3 men and 4 boys will complete the same work? ನೀವು ಎರಡು ಥರನೂ ಮಾಡ್ಬೋದು. ನಿಮಗೆ ಎರಡು ಅರ್ಥ ಆಗಿದೆ ಎರಡೂ ಮಾಡಿ, ಇಲ್ಲ ಒಂದೇ ಅರ್ಥ ಆಗಿರೋ ಒಂದು ಮಾಡಿ. ಸೊ 3 men can complete the work in 18 days. 6 boys can also complete the work in 8 days. 3 men 18 days, 6 boys 18 days. ಕ್ವಶನ್ ಕೇಳಿರೋದು 3 men ಆ್ಯಂಡ್ 4 boys ಎಷ್ಟು ದಿನದಲ್ಲಿ ಅಂತ ಕೇಳ್ತಿದ್ದಾರೆ. ಸೊ ಇವಾಗ ನಾವು ಮುಂಚೆ ಫಾರ್ಮುಲಾ ಹಾಕೊಂಡ್ವಲ್ಲ ಆ ಥರ ಹಾಕ್ಕೊಂಡ್ರೆ ಫಸ್ಟು ನಂಬರ್ ಆಫ್ ಡೇಸು 18 ಅಲ್ವಾ. ನೆಕ್ಸ್ಟು ಕ್ವಶನಲ್ಲಿ ಕೇಳಿರೋದು 3 men ಡಿವೈಡ್ ಬೈ ಇನ್ಫಾರ್ಮೇಷನಲ್ಲಿ ಕೊಟ್ಟಿರೋದು 3 ಪ್ಲಸ್ ಕ್ವಶನ್ ಮೆನ್ನು 4. ಕ್ವಶನ್ ಈ ಬಾಯ್ಸ್ ಅದನ್ನು ಹೇಳಿದ್ನಲ್ಲ, ಬೇರೆ ಏನಾದ್ರು ಕೊಟ್ಟರು ಅದು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರಿ. 4 boys ಡಿವೈಡೆಡ್ ಬೈ 6 boys ಈಕ್ವಲ್ಸ್ 18 ಡಿವೈಡೆಡ್ ಬೈ ಇದು ಕ್ಯಾಲ್ಸಿಯಂ ತೊಗೊಂಡ್ರೆ ಎಷ್ಟು ಬರುತ್ತೆ 6 ಬರುತ್ತೆ. 6 ಡಿವೈಡೆಡ್ ಬೈ 3 2s 6 3 ಇಲ್ಲಿ 6 ಇರುತ್ತೆ, 3 2s 6 ಇರುತ್ತೆ, 3 2s 6 3 2s 6 ಮತ್ತೆ 6 ಬರುತ್ತೆ. ಕನ್ಫ್ಯೂಸ್ ಆಗಬೇಡಿ. 6 1 6 ಪ್ಲಸ್ 4 ಇದು 4 ಆಗುತ್ತೆ. ಸೊ ಇದು ನಮಗೆ 18 ಬೈ 10 ಡಿವೈಡೆಡ್ ಬೈ 6 ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಅದಾದಮೇಲೆ ನಾವು 2 5s 2 3s, ಸೊ ಈ 3 ಮೇಲಕ್ಕೆ ಹೋಗುತ್ತೆ. ಆವಾಗ 18 ಇಂಟು 3 ಬೈ 5 ಬರುತ್ತೆ. ಸೊ 18 3s 54 ಬೈ 5 ಬರುತ್ತೆ. ಸೊ ಇದು ನಮಗೆ ಮಿಕ್ಸ್ಡ್ ಫ್ರ್ಯಾಕ್ಷನ್ಸಲ್ಲೇ ನಾವು ಆನ್ಸರ್ ಮಾಡಬೇಕಾಗುತ್ತೆ. ಸೊ ಮಿಕ್ಸ್ಡ್ ಫ್ರ್ಯಾಕ್ಷನ್ಸ್ ನಿಮಗೆ ಸಡನ್ನಾಗಿ ಗೊತ್ತಿಲ್ಲ ಅಂತಂದರೆ 54ಇಂದ 5 ಡಿವೈಡ್ 54ನ 5ಇಂದ ಡಿವೈಡ್ ಮಾಡಿದ್ರೆ 5 10s 50 ಬರುತ್ತೆ, 4 ಮಿಕ್ಕುತ್ತೆ. ಸೊ ಇಲ್ಲಿ ಫಸ್ಟ್ ಈ ನಂಬರ್ ತೊಗೊಳ್ಳಿ, ಅದಾದಮೇಲೆ ಇದು, ಆಮೇಲೆ 5. ಸೊ ನಮ್ಗೆ ಆನ್ಸರ್ 10 4 ಬೈ 5 days ಇದು ನಮ್ಮ ಆನ್ಸರ್. ಇಲ್ಲ ನಾವು ಮುಂಚೆ ಕಲ್ತ್ಕೊಂಡ್ವಲ್ಲ ಹಂಗೆ ಮಾಡಿದ್ರೆ ಈಗೇನು 3 men 18 days, 6 boys 18 days. ಸೊ 3 men ಈಕ್ವಲ್ಸ್ 6 boys, ಕರೆಕ್ಟ್ ಅಲ್ವಾ? ಇದು ಈಕ್ವೇಷನ್ 1 ಅಂತ ಅಂದ್ಕೊಳ್ಳಿ. ಸೊ ಇವಾಗ ಇದು ಕರೆಕ್ಟ್ ಅಲ್ವಾ? 3 men ಈಕ್ವಲ್ಸ್ 6 boys. ನಮಗೆ ಕೇಳಿರೋದೇನು ನೆಕ್ಸ್ಟ್ ಕ್ವಶನಲ್ಲಿ 3 men 4 boys. 3 men 4 boys 3 men ಪ್ಲಸ್ 4 boys ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂತ. ಸೊ ಇಲ್ಲಿ ನಮಗೆ 3 men ಅನ್ನೋದು 6 boys ಅನ್ನೋದು ಆಲ್ರೆಡಿ ಕಲ್ತ್ಕೊಂಡ್ವಿ. ಸೊ 3 men ಜಾಗದಲ್ಲಿ 6 men 6 boys ಹಾಕೊಂಡ್ರೆ 6 boys 4 ಪ್ಲಸ್ 4 boys ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂತ. 6 boys ಪ್ಲಸ್ 4 boys 10 boys ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂತ. ಸೊ ನಮಗೆ ಆಲ್ರೆಡಿ ಕ್ವಶನಲ್ಲಿ ಕೊಟ್ಟಿದ್ದಾರೆ ಏನು 6 boys 18 ಡೇಸಲ್ಲಿ ಮಾಡ್ತಾರೆ ಅಂತ. ಸೊ ಇದು ಮತ್ತೆ ನಮಗೆ M1 D1 ಈಕ್ವಲ್ಸ್ ಟು M2 D2 ಥರ ಇದೆ. M1 ಎಷ್ಟು 6 ಇಂಟು 18 ಈಕ್ವಲ್ಸ್ M2 ಎಷ್ಟು 10 ಇಂಟು D2. ಇದು ನಮಗೆ 2 5s 2 3s ಆಯಿತು. ನೆಕ್ಸ್ಟ್ 18 3s 54 ಈಕ್ವಲ್ಸ್ 5 D2 ಬಂತು. ಸೊ ಮತ್ತೆ ನಮಗೆ
dt is equals to 54/5 ಬಂತು, ವಿಚ್ ಮೀನ್ಸ್ 10 4/5 days. ಅರ್ಥ ಆಗ್ತಿದೆ ಅಲ್ವಾ? ವೆರಿ ಸಿಂಪಲ್ ಅಲ್ವಾ? ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ರೆ ಒಂದು ಲೈಕೋ ಸಬ್ಸ್ಕ್ರೈಬೋ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಸೊ ಇನ್ನೊಂದು ಕ್ವಶನ್ ನೋಡಿ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇಫ್ 2 men and 3 women can do a work in 8 days, 3 men and 2 women, ಇಲ್ಲೆಲ್ಲೂ ಆರ್ ಬಂದಿಲ್ಲ, 2 women can do the same work in 7 days, how many days will 5 men and 4 women take to do it? ಸೊ ಕ್ವಶನ್ ಒಂದ್ಸಲ ಅರ್ಥ ಮಾಡ್ಕೊಂಡ್ರೆ, 2 men 3 women, 2 men 3 women can do a work in 8 days. 2 men plus 3 women can do a work in 8 days ಅಂತೆ, 8 ದಿನದಲ್ಲಿ ಮಾಡ್ತಾರಂತೆ. ಮತ್ತೆ 3 men plus 2 women can do the work, same work in 7 days ಅಂತೆ. ಇವಾಗ how many days will 5 men and 4 women can, in how many days 5 men 4 women take to do it? ಅದೇ ಕೆಲಸನ 5 ಗಂಡಸರು 4 ಹೆಂಗಸರು ಎಷ್ಟು ದಿನದಲ್ಲಿ ಮಾಡ್ತಾ ಇದ್ರು ಅಂತ ಕೇಳ್ತಾ ಇದ್ದಾರೆ. ಸೊ ಈ ಥರ ಕ್ವಶನ್ಸ್ ಎಲ್ಲ ಅಂಡ್ ಕೊಟ್ಟಾಗ ಏನು ಮಾಡೋಣ, ಫಸ್ಟ್ ಈಗ ನಾವು ನೋಡಿ 2 men 2 plus 3 women ಇದೆ, ಇಲ್ಲಿ 3 women plus 2 women ಇದೆ. ನಾವು ಫಸ್ಟ್ ಏನು ಮಾಡೋಣ, ಇದನ್ನು ಎಲ್ಲ ಒಟ್ಟಿಗೆ ಮಾಡಬೇಕು. ಈಗ ನಾವು ಯಾವುದಪ್ಪ ಅಲಿಗೇಷನ್ಸ್ ಆ್ಯಂಡ್ ಮಿಕ್ಸರ್ಸಲ್ಲಿ ಎಲ್ಲ ಕಾಸ್ಟ್ ಪ್ರೈಸ್ ಅಥವಾ ಎಲ್ಲ ಸೆಲ್ಲಿಂಗ್ ಪ್ರೈಸ್ ಮಾಡಿದ್ವಲ್ಲ, ಸೇಮ್ ಇದು ಇಲ್ಲಿ ಕೂಡ ನಮಗೆ ಎಲ್ಲ ವುಮೆನ್ ಇರಬೇಕು ಅಥವಾ ಎಲ್ಲ ಮೆನ್ ಇರಬೇಕು, ಆವಾಗ ನಮಗೆ ಆನ್ಸರ್ ಕರೆಕ್ಟಾಗಿ ಬರುತ್ತೆ. ಸೊ ಇವಾಗ ನಾವು ಫಸ್ಟ್ ಏನು ಮಾಡೋಣ, 1 women ಅಥವಾ 1 men ಯಾವ್ದಾದ್ರು ತಿಳ್ಕೊಂಬೋಣ, ಅವಾಗ ನಮಗೆ ಮಿಕ್ಕಿದ್ದು ಕೇಳಿರೋ ಕ್ವಶನ್ಗೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಆನ್ಸರ್ ಬರುತ್ತೆ. ಸೊ ಫಸ್ಟ್ ಏನು ಮಾಡೋಣ, ಈ 2 men plus 3 women ಇದೆಯಲ್ಲ, ಇದನ್ನು ನಾವು M1 D1 ಈಕ್ವಲ್ಸ್ M2 D2 ಮಾಡಿದ್ರೆ ನಮ್ಗೆ ಆನ್ಸರ್ ಬರುತ್ತೆ. D1 ಈಕ್ವಲ್ಸ್ M2 D2. ಸೊ M1 D1ಗೆ ನಾವು M1 ಏನು 2 men plus 3 women ಎಷ್ಟು ದಿನದಲ್ಲಿ ಮಾಡ್ತಾರೆ, 8 ದಿನದಲ್ಲಿ ಈಕ್ವಲ್ಸ್ 3 men plus 2 women 7 ಡೇಸಲ್ಲಿ ಮಾಡ್ತಾರೆ. ಸೊ 8 2 16 men plus 8 3 24 women ಈಕ್ವಲ್ಸ್ 7 3 21 men plus 7 2 14 women, ಇಷ್ಟು. ಸೊ ಇವಾಗ ನಾವೇನು ಮಾಡೋಣ, ಈ 16 ಆ ಕಡೆ ಕಳ್ಸೋಣ, ಈ 14 women ಈ ಕಡೆ ತೊಗೊಂಬೋಣ. ಸೊ 24 women minus 14 women ಈಕ್ವಲ್ಸ್ 21 men minus 16 men ಆಗುತ್ತೆ. ಸೊ ಇದು ನಮಗೆ 10, ಇದು 14, ಸೊ ಇದು 10 women ಈಕ್ವಲ್ಸ್ 5 men ಆಗುತ್ತೆ. ಸೊ 10 women 5 men ಆದರೆ 2 women 1 men, ಕರೆಕ್ಟ್ ಅಲ್ವಾ? 10 women 5 men ಆದರೆ 2 women 1 men. ಸೊ ಇದನ್ನ ಈಗ ಈ ಒಂದು ಈಕ್ವೇಷನ್ನ ನಾವು ಯಾವ್ದಾದ್ರು ಒಂದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಅವಾಗ ಅದೇ ನಾವು ಅಲಿಗೇಷನ್ಸ್ ಆ್ಯಂಡ್ ಮಿಕ್ಸರ್ಸಲ್ಲಿ ಕಾಸ್ಟ್ ಪ್ರೈಸನ್ನೇ ಮಾಡ್ಕೊತಿದ್ವಲ್ಲ, ಅವಾಗ ನಮಗೆ ಇದೆಲ್ಲ ಮೆನ್ ಆಗುತ್ತೆ ಅಥವಾ ಇದೆಲ್ಲ ವುಮೆನ್ ಆಗುತ್ತೆ. ಸೊ ಇವಾಗ 2 men plus 3 women ಈಕ್ವಲ್ಸ್ 8 ಡೇಸ್ ಇತ್ತಲ್ವಾ. ಸೊ ಈಗ ನಾವು 2 women ಜಾಗದಲ್ಲಿ ನಾವು 2 men ಜಾಗದಲ್ಲಿ 4 women ಅಂತ ಹಾಕೊಬೋದಲ್ಲ. 1 men 2 women ಆದರೆ 2 men ಏನಾಗ್ತಾನೆ 4 women. 4 women plus 3 women ಈಕ್ವಲ್ಸ್ 8 ಡೇಸ್ ಅಂತೆ, ಕರೆಕ್ಟ್ ಅಲ್ವಾ? ಸೊ ಇವಾಗ ನಮಗೆ 7 women 8 ಡೇಸ್ ಬಂತು, ಕರೆಕ್ಟ್ ಅಲ್ವಾ? 7 women ಅನ್ನೋದು 8 ಡೇಸ್ ಬಂತು, ಕರೆಕ್ಟ್ ಅಲ್ವಾ? ಸೊ ಇದು ಒಂದು ಈಕ್ವೇಷನ್ 1 ಅಂತ ಅಂದ್ಕೊಳ್ಳಿ. ಇವಾಗ ನಮಗೆ ಕೇಳಿರೋದೇನು, 5 men ಪ್ಲಸ್ 4 women ಈಕ್ವಲ್ಸ್ ಎಷ್ಟು ದಿನ ಅಂತ ಅಲ್ವಾ. 5 men ಬದಲು ನಾವು 10 women ಅಂತ ಹಾಕೊಬೋದಲ್ವಾ. ಸೊ 10 women ಪ್ಲಸ್ 4 women ಎಷ್ಟು ದಿನ ಆಗುತ್ತೆ, ಇದು 14 women ಎಷ್ಟು ದಿನ ಆಗುತ್ತೆ. ಸೊ ಇವಾಗ ಇದು ನಮಗೆ M1 D1 ಫಾರ್ಮ್ಯಾಟಲ್ಲಿ ಇದೆಯಲ್ವಾ. ಸೊ M1 D1 ಈಕ್ವಲ್ಸ್ M2 D2 ಕೊಟ್ಟರೆ M1 ಏನು 7 ಇಂಟು D1 ಏನು 8 ಈಕ್ವಲ್ಸ್ M2 ಏನು 14 ಇಂಟು D2. 7 1 7 2 14, 2 1 2 4. ಸೊ D2 ಏನು ಬರುತ್ತೆ ನಮಗಿಲ್ಲಿ 4 ಡೇಸ್ ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ?
ಸೇಮ್ ಇಷ್ಟು ಹೊತ್ತು ಹೆಂಗೆ ಮಾಡೋದು ಸೇಮ್ ಇದು ಕೂಡ ಹಂಗೆ ಮಾಡಿದ್ವು. ಅಂದರೆ ಅಲ್ಲಿ ನಮಗೆ ಅಂಡ್ ಕೊಟ್ಟಾಗ ನಮಗೆ ಡೈರೆಕ್ಟ್ ಅದು ಫಾರ್ಮುಲಾ ಹಾಕೊಂಡು ಮಾಡ್ಬಿಡ್ತೀವಿ. ಸೊ ನಮಗೆ ಎರಡು ಕ್ವಶನ್ಸಲ್ಲಿ ಇದ್ದಾಗ ಅಂತ ಕೊಟ್ಟರೆ ಈ ಜೊತೆಗೆ ಸೇರ್ಕೊಂಡು ಇಷ್ಟು ದಿನದಲ್ಲಿ ಮಾಡ್ತಾರೆ ಅಂತ ಬಂದಾಗ ಕ್ವಶನ್ಸು ನಾವು ಇನ್ನೇನು ಮಾಡೋಕ್ಕಲ್ಲ, ಈ ಥರನೇ ಮಾಡಬೇಕು, ಇನ್ನೇನು ಶಾರ್ಟ್ ಟ್ರಿಕ್ಸ್ ಇಲ್ಲ. ಇದು ನಿಮಗೆ ಇವತ್ತು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದೇನೋ, ಇನ್ನೊಂದ್ಸಲ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ, ನಿಮಗೆ ಆರಾಮಾಗಿ ಬಂದ್ಬಿಡುತ್ತೆ. ಸರಿನಾ? ಸೇಮ್ ನಮ್ಮ ಮಿಕ್ಸಡ್ ಅಲಿಗೇಷನ್ಸಲ್ಲಿ ಎಲ್ಲ ಒಂದೇ ಥರ ನೋಡ್ಕೊತೀವಲ್ಲ, ಸೊ ಇಲ್ಲಿ ಕೂಡ ಅಷ್ಟೇ ಎಲ್ಲ ಮೆನ್ನಲ್ಲಿ ನೋಡ್ಕೊಬೇಕು ಅಥವಾ ಎಲ್ಲ ವುಮೆನ್ನ ಮಾಡ್ಕೊಬೇಕು, ಅವಾಗ ನಮ್ದು ಆನ್ಸರ್ ಈಸಿಯಾಗಿ ಬಂದ್ಬಿಡುತ್ತೆ. ಸರಿನಾ? ಸೊ ಈ ವಿಡಿಯೋಗೆ ಇಷ್ಟೇ, ಯಾಕಂದರೆ ಇದೇ ಲೆಂತ್ ಆಗೋಯ್ತು. ನೆಕ್ಸ್ಟ್ ವಿಡಿಯೋಲಿ ಇನ್ನೊಂದಷ್ಟು ಡಿಫ್ರೆಂಟ್ ಮಾಡಲ್ ಕ್ವಶನ್ಸ್ ನೋಡೋಣ. ಓಕೆನಾ? ಸೊ ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದ್ರು ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.